ಈ ಪ್ರಶ್ನೆ ನನ್ನ ಎದುರುಗಡೆ ಬಂತು. ನೀನು ಕಾಲಿಟ್ಟು ನೋಡೋಣ. ಯಾಕೆ ಅಂತಂದ್ರೆ ಜನನು ನಂಬ್ಕೊಂಡಿದ್ರು ಉಜಿರೆಯಲ್ಲಿ ಇವ್ರ ಪರವಾಗಿ ಯಾರೂ ಇಲ್ಲ, ಧರ್ಮಸ್ಥಳದ ಪರವಾಗಿ, ಹೀಗಾಗಿ ಉಜಿರೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಜಿತ್, ನಾನು ಉಜಿರೆಗೆ ಹೋಗಿ ಕಾರ್ಯಕ್ರಮ ಮಾಡಿದಾಗ, ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಪಕ್ಕದಲ್ಲಿ ಹತ್ತಿರದಲ್ಲಿ ಕಾರ್ಯಕ್ರಮ ಮಾಡಿದಾಗ 5,000 ಜನ, ಏನು ಗಾಡಿಯಲ್ಲಿ ಕರ್ಕೊಂಡು ಬಂದವರಲ್ಲ, 5,000 ಜನ ನಾನು ನಿಂತ್ಕೊಂಡು ಆ ವೇದಿಕೆಯ ಮೇಲೆ ಈ ನಡೀತಾ ಇರುವಂತ ಅನ್ಯಾಯವನ್ನ ಪ್ರಶ್ನಿಸಿದಾಗ ಜನ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ರಲ್ಲ. ಯಾರವರು? ಉಜಿರೆ ಅಂತ ಜಾಗದಲ್ಲಿ 5,000 ಜನ ಹೆಂಗ್ ಸೇರ್ತಾರೆ? ನಾನು ಕೇಳಿದೆ ಕೆಲವರನ್ನ, ನೀವು ಯಾಕಯ್ಯ ಬೀದಿಗೆ ಬರೋದಿಲ್ಲ ಅಂತ. ನಮಗೊಂದು ನೇತೃತ್ವ ಬೇಕು ಅಷ್ಟೇ, ನಾವು ಬರ್ಲಿಕ್ಕೆ ತಯಾರಿದ್ದೀವಿ. ಆದರೆ ಇವರುಗಳ ಹೊಲಸು ಬಾಯಿಗೆ ಅಂಜಿ ಸುಮ್ಮನೆ ಈಗಲೂ ಹೇಳ್ತಾರೆ ಹೊಲಸು ಬಾಯಿ. ಅಂಡ್ ಯು ಹವ್ ಸೀನ್ ಅವ್ರ ಬಾಯಿಗಳು ಹೆಂಗಿವೆ ಅಂತ. ಅದು ಬಚ್ಚಲು ಬಾಯಿ, ಮಾತು ತೆಗೆದ್ರೆ ಹೊಲಸು. ಯಾರನ್ನು ಬಿಟ್ಟಿದ್ದಾರೆ? ಅವ್ರು 3 ಹಂತದ ಟಾರ್ಗೆಟ್ ಅಜಿತ್. ಯಾರನ್ನು ಮಾಡುವಾಗಲೂ ಮೊದಲು ಅತ್ಯಂತ ಕೆಟ್ಟ ಪದಗಳಲ್ಲಿ ನಿಂದಿಸ್ಬಿಡೋದು. ನೀವು ಅವ್ರ ಪರವಾಗಿ ಬಂದ ತಕ್ಷಣ ಅಜಿತ್ ಹಾಗೆ, ಅಜಿತ್ ಹೀಗೆ, ಚಕ್ರವರ್ತಿ ಹಾಗೆ ಹೀಗೆ ಅಂತ ಮೊದಲು ಕೆಟ್ಟ ಪದಗಳಲ್ಲಿ ಬೈಯೋದು. ಕೆಟ್ಟ ಪದಗಳನ್ನು ಕೇಳಿ ರೂಢಿ ಇಲ್ಲದ ಕಿವಿಗಳಲ್ಲ ನಾವು. ತಕ್ಷಣ ಏನ್ ಮಾಡ್ತೀವಿ? ಯಾಕಪ್ಪ ಈ ಸಹವಾಸ ಅಂತ ಆಚೆ ಬರ್ತೀವಿ. ಸೆಕೆಂಡ್ ಸ್ಟೇಜ್ ಇದೆ, ದುಡ್ಡು ತಗೊಂಡಿದ್ದಾರೆ ಅಂತ. ಐ ಆಮ್ ಡ್ಯಾಮ್ ಶ್ಯೂರ್ ಸೂಟ್ಕೇಸ್ ಬಂದಿದೆ. ಅಜಿತ್ಗೆ ಪೇಮೆಂಟ್ ಆಗಿದೆ, ಚಕ್ರವರ್ತಿಗೆ ಪೇಮೆಂಟ್ ಆಗಿದೆ, ವಸಂತ್ ಗಿಳಿಯಾರ್ಗೆ ಪೇಮೆಂಟ್ ಆಗಿದೆ, ಕಿರಿಕೀರ್ತಿಗೆ ಪೇಮೆಂಟ್ ಆಗಿದೆ. ಯಾರ್ಯಾರು ಸತ್ಯದ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ಸರಿಯಾದ ದಿಕ್ಕಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ಲಿ ಅಂತ ಕೇಳ್ತಾರೋ ಅವ್ರಿಗೆಲ್ಲ ಧರ್ಮಸ್ಥಳ ಪೇಮೆಂಟ್ ಮಾಡಿದೆ. ನನಗೀಗ ಆಶ್ಚರ್ಯ ಅಂತಂದ್ರೆ ಉಜಿರೆಯಲ್ಲಿ 5,000 ಜನ ಸೇರಿದ್ರಲ್ಲ, ಎಷ್ಟು ಜನಕ್ಕೆ ಪೇಮೆಂಟ್ ಆಗಿದೆ? 3ನೇ ಪ್ರಶ್ನೆ, ಇಲ್ಲಿಗೂ ಬಗ್ಲಿಲ್ಲ ಅಂತಾದ್ರೆ 3ನೇದು ಏನ್ ಮಾಡ್ತಾರೆ ಗೊತ್ತಾ? ನಿಮ್ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್. ನೀವು ಒಂದು ಹೆಣ್ಣು ಮಗಳ ಬದುಕನ್ನು ಉಳಿಸ್ತೀರಿ ಅಂತ ಬಂದವರು ನಿಮ್ಮ ಕ್ಯಾರೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾ ಇನ್ನೊಂದು ಹೆಣ್ಮಗಳ ಬದುಕನ್ನು ನಾಶ ಮಾಡೋದಲ್ಲ. ಅದು ಯಾವ ಹೆಣ್ಮಗಳೋ ಏನೋ, ಅವಳಿಗೆ ಏನು ಸಂಬಂಧ ಇತ್ತೋ, ಹೇಗೆ ಬದುಕಿದ್ಲೋ, ಒಂದು ಕ್ಯಾರೆಕ್ಟರ್ನೇ ಅಸಾಸಿನೇಟ್ ಮಾಡೋದು ನಿಮ್ದಲ್ಲ. ಆದರೆ ನಿಮ್ಮ ಹೆಸರಿನಲ್ಲಿ ಒಂದು ಹೆಣ್ಣು ಮಗಳ ಬದುಕನ್ನೇ ಧ್ವಂಸಗೊಳಿಸುವ ಪ್ರಯತ್ನ ಅಲ್ಲ. ಅಂಡ್ ನೀವೇನು ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದು? ವಾಟ್ ರೈಟ್ಸ್ ಯು ಹ್ಯಾವ್?